ನಮಸ್ಕಾರ ಸ್ನೇಹಿತರೆ, ಎಲ್ಲ ಮಹಿಳೆಯರಿಗೆ ಮತ್ತೆ ಗಂಡಸರಿಗೆ ಎಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಈಗ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ನಿಮ್ಗೆ 1 ಲಕ್ಷ ಸಹಾಯಧನ ಆದ್ರೆ ಸಿಗುತ್ತೆ, ಮತ್ತೆ ನಿಮ್ಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡೋದು ಯಾವ ರೀತಿ, ಈ ಒಂದು ಯೋಜನೆ ಯಾವುದು, ಈ ಒಂದು ಯೋಜನೆಗೆ ಬೇಕಾಗುವಂತಹ ದಾಖಲೆಗಳೇನು, ಎಲ್ಲ ಒಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ನೋಡಿ, ಈ ಒಂದು ಯೋಜನೆ ಬಗ್ಗೆ ಎಲ್ಲರೂ ಕೇಳ್ತಾನೆ ಇದ್ದೀರಾ, ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಿದ್ರು. ಈ ಒಂದು ಯೋಜನೆ ಬಂದ್ಬಿಟ್ಟು ನಿಮಗೆ 1 ಲಕ್ಷ ಸಹಾಯಧನ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ, ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ ನಿಮ್ಗೆ. ಓಕೆನಾ? ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೊಂದು ಅರ್ಹತೆ ಇರಬೇಕು ಅನ್ನುವಂಥದ್ದು ಹೇಳ್ತೀನಿ. ಈ ಯೋಜನೆಯ ಲಾಭ ಪಡೆಯುವಂತ ವ್ಯಕ್ತಿಗಳು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಇಲ್ಲಿ ಹೆಂಗಸರಾಗ್ಲಿ ಗಂಡಸರಾಗ್ಲಿ 18 ವರ್ಷ ಮೇಲ್ಪಟ್ಟಿರಬೇಕು ಈ ಒಂದು ಯೋಜನೆಗೆ ಲಾಭ ಪಡಿಬೇಕಂದ್ರೆ. ಮತ್ತೆ ಈ ಒಂದು ಅರ್ಜಿಯನ್ನ ಹಾಕಲು ಬಯಸುವಂತ ವ್ಯಕ್ತಿ ಮೊದಲು ಭಾರತದ ಪ್ರಜೆಯಾಗಿರಬೇಕು ಮತ್ತು ಆ ರಾಜ್ಯದಿಂದ ಯಾವುದಾದರೂ ಒಂದು ಸದಸ್ಯತ್ವವನ್ನು ಪಡೆದಿರಬೇಕು ಎಂದು ತಿಳಿಸಲಾಗಿದೆ. ಓಕೆನಾ? ಇಲ್ಲಿ ಅವರು ನಮ್ಮ ಒಂದು ಭಾರತದ ಪ್ರಜೆ ಆಗಿರ್ಬೇಕು, ಯಾವುದೋ ಒಂದು ರಾಜ್ಯದಲ್ಲಿ ಸದಸ್ಯತ್ವವನ್ನಾದ್ರೆ ಪಡೆದಿರಬೇಕು. ಈಗ ನಮ್ಮ ಕರ್ನಾಟಕದವರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪಡೆದಿರ್ತಾರೆ. ಈಗ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ರಾಜ್ಯದ ಒಂದು ರೇಷನ್ ಕಾರ್ಡ್ ಇರಬೇಕು. ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. BPL ರೇಷನ್ ಕಾರ್ಡ್, ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಹೇಳ್ತಿದ್ದಾರೆ. ಓಕೆನಾ? ನೋಡಿ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಆದಾಯ ಬಂದ್ಬಿಟ್ಟು ವಾರ್ಷಿಕ ಆದಾಯ 3 ಲಕ್ಷದ ಒಳಗಡೆ ಇರಬೇಕು. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದು ಯಾವ ಯೋಜನೆ ಎಲ್ಲ ಹೇಳ್ತೀನಿ, ವೇಟ್ ಮಾಡಿ ಸ್ವಲ್ಪ. ನೋಡಿ, ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಆದಾಯ ಬಂದ್ಬಿಟ್ಟು 3 ಲಕ್ಷ ಒಳಗಡೆ ಆದ್ರೆ ಇರಬೇಕು. ಮತ್ತೆ ಮಧ್ಯಮ ವರ್ಗದ ಕುಟುಂಬದ ಆದಾಯ 6 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಬಡ ಕುಟುಂಬದ 3 ಲಕ್ಷದ ಒಳಗಡೆ, ಮಧ್ಯಮ ಕುಟುಂಬದ 6 ಲಕ್ಷದ ಒಳಗಡೆ ಅಂತ ಹೇಳ್ತಿದ್ದಾರೆ. ಇಲ್ಲಿ BPL ರೇಷನ್ ಕಾರ್ಡ್ ಕಂಪಲ್ಸರಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ನಿಮ್ಗೆ ಬೇಕಾಗುವಂತಹ ದಾಖಲೆಗಳೇನಂದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತ್ತೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇದು ಜಾಬ್ ಕಾರ್ಡ್ ಅನ್ನುವಂಥದ್ದು ನಿಮ್ಮ ಹತ್ರ ಇದ್ರೇನು ಓಕೆ, ಇಲ್ಲ ಅಂದ್ರೂ ಓಕೆ. ನೋಡಿ, ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಅಡಿಯಲ್ಲಿ ನೀಡುವಂತಹ ಜಾಬ್ ಕಾರ್ಡ್, ಈ ದಾಖಲೆಯನ್ನು ನೀಡಬೇಕಾಗುತ್ತದೆ. ಒಂದು ವೇಳೆ ಇಲ್ಲವಾದರೆ ನೀಡುವಂತಹ ಅವಶ್ಯಕತೆ ಇಲ್ಲ. ಜಾಬ್ ಕಾರ್ಡ್ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಓಕೆ. ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಆದ್ರೆ ಕೊಡಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ, ಅರ್ಜಿ ಹಾಕಲು ಬಯಸುವಂತಹ ವ್ಯಕ್ತಿ ಆದಾಯ ಎಷ್ಟಿದೆ ಎಂದು ತಿಳಿಯಬೇಕು. ಅದಕ್ಕೆ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಖಾತೆಯು ಬ್ಯಾಂಕ್ ಅಕೌಂಟ್ ತಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಆಗಿರಬೇಕು ಮತ್ತು ಖಾತೆಯ KYC ಕಡ್ಡಾಯವಾಗಿ ಆಗಿರ್ಬೇಕಂತ ಹೇಳ್ತಿದ್ರೆ. ಫೋಟೋ, ಅರ್ಜಿ ಹಾಕಲು ವ್ಯಕ್ತಿಯು ಇತ್ತೀಚೆಗೆ ತೆಗೆದ ಒಂದು ಫೋಟೋ ಆದ್ರೆ ಬೇಕಾಗುತ್ತೆ. ಓಕೆನಾ? ಇಲ್ಲಿ ರೇಷನ್ ಕಾರ್ಡ್ ನೀವು ಯಾವ್ದಾವ್ದು ಬೇಕು ಅಂದ್ರೆ BPL ಮತ್ತು AAY ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಗೆ. ಓಕೆನಾ? BPL ರೇಷನ್ ಕಾರ್ಡ್ ಇರೋವರೆಗೂ ಈ ಒಂದು ಸೌಲಭ್ಯ ಆದ್ರೆ ಸಿಗುತ್ತೆ, ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತವರೆಗೂ ಈ ಒಂದು ಸೌಲಭ್ಯ ಆದ್ರೆ ಸಿಗುತ್ತೆ. ಓಕೆನಾ? ನೋಡಿ, ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ನೋಡೋದಾದ್ರೆ ಈ ಒಂದು ಯೋಜನೆ ಯಾವ್ದಂತ ಹೇಳ್ತೀನಿ ನೋಡಿ. ಮೊದಲು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ನೋಡಿ, ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಹರಾದ ಫಲಾನುಭವಿಗಳಿಗೆ ಭಾರತ ಸರ್ಕಾರವು ಸ್ವಂತ ಮನೆ ಕಟ್ಟಿಕೊಳ್ಳಲು ಪ್ರತಿಯೊಂದು ಮನೆಗೂ 1 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಓಕೆನಾ? 1 ಲಕ್ಷ ರೂಪಾಯಿ ನಿಮ್ಗೆ ಸಹಾಯಧನ ಆದ್ರೆ ನೀಡ್ತಾರೆ. ಮತ್ತೆ ನಿಮ್ಗೆ ನೀವೆಲ್ಲ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ನೀವೆಲ್ಲರೂ ಕೇಳಬಹುದು. ಕರ್ನಾಟಕ 1 ನಿಮ್ಮ ಒಂದು ಹತ್ತಿರದ CSC ಕೇಂದ್ರ, ಗ್ರಾಮ 1 ಬೆಂಗಳೂರು 1 ನಲ್ಲಿ ನೀವು ಹೋಗಿ ಅರ್ಜಿ ಸಲ್ಲಿಕೆ ಮಾಡಿ. ಆನ್ಲೈನ್ ಅಲ್ಲೂ ಅರ್ಜಿ ಸಲ್ಲಿಕೆ ಮಾಡಬಹುದು. ಅದು ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಿದ್ರೆ ಆನ್ಲೈನ್ ಅಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡೋದು ಅಂತ ಹೇಳಿದ್ರೆ, ನೀವೇನಾದ್ರೂ ರಾಂಗ್ ಆಗಿ ಏನಾದ್ರು ಎಂಟರ್ ಮಾಡೋದು, ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ಹಣ ಆದ್ರೆ ಸಿಗಲ್ಲ. ಅದರಿಂದ ನೀವು ಬೆಟರ್ ಕರ್ನಾಟಕ 1 CSC ಕೇಂದ್ರ, ಗ್ರಾಮ 1 ಬೆಂಗಳೂರು 1 ಹೋಗ್ಬಿಟ್ಟು ಅರ್ಜಿ ಸಲ್ಲಿಕೆ ಮಾಡಿ. ಹಾಗಾದ್ರೆ ಏನೋ ಸಾಲ ಸಿಗುತ್ತಂತ ಹೇಳಿದ್ರಲ್ಲ, ಏನ್ ಸಾಲ ಸಿಗುತ್ತಂತ ನೀವು ಕೇಳೋದಾದ್ರೆ, ಸಹಾಯಧನ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಪಡೆಯಬಹುದು. ಈ ಯೋಜನೆಯಲ್ಲಿ ಪಡೆದ ನಿಮ್ಮ ಗೃಹ ಸಾಲ ಮೇಲೆ 6.5% ಬಡ್ಡಿಯನ್ನು ವಿಧಿಸಲಾಗುತ್ತದೆ. ಓಕೆನಾ? ಇದ್ರ ಮೇಲೆ 6.5% ಬಡ್ಡಿ ಆದ್ರೆ ವಿಧಿಸ್ತಾರೆ ಇಲ್ಲಿ ನಿಮ್ಗೆ. ಓಕೆನಾ? ಈ ಯೋಜನೆಯ ಮೂಲಕ ನೀವು ಪಡೆದುಕೊಳ್ಳುವ ಮನೆ ಸಾಲ ಮರುಪಾವತಿ 20 ವರ್ಷಗಳ ಅವಧಿ ಇರುತ್ತೆ. ಸರ್ಕಾರದಿಂದ ಉಚಿತ ಮನೆ. ನೋಡಿ, ನಿಮ್ಗೆ 20 ವರ್ಷ ಅವಧಿ ಇರುತ್ತೆ ನೀವು ಸಾಲ ಪಡ್ಕೊಳ್ಳೋದು, ಹಣ ರಿಟರ್ನ್ ಮಾಡೋದಕ್ಕೆ. ಈ ಒಂದು ಯೋಜನೆ ಯಾರಿಗೆ ಹೆಲ್ಪ್ ಆಗ್ಲಿ ಅಂತ ತಂದಿದ್ದಾರೆ ಅಂದ್ರೆ, ಯಾರಿಗೆ ವಾಸ ಮಾಡಲು ಮನೆ ಇರುವುದಿಲ್ಲ ಅಂತವರಿಗೆ ಮತ್ತು ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಕುಟುಂಬಗಳಿಗೆ ಕಡಿಮೆ ದರದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆದ್ರೆ ತಂದಿದ್ದಾರೆ. ನೋಡಿ, ಇದಕ್ಕೆ ಅರ್ಜಿ ಸಲ್ಲಿಕೆ ಮಾಡ್ಬೇಕಂದ್ರೆ ನಿಮ್ಗೆ ಸ್ವಂತ ಮನೆ ಕೂಡ ಇರಬಾರ್ದು ಅಂತ ಹೇಳ್ತಿದ್ದಾರೆ. ನೀವು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಸ್ವಂತ ಮನೆ ಕೂಡ ಇರಬಾರ್ದು.
ಎಷ್ಟು ಜನ ಕಮೆಂಟ್ ಅಲ್ಲಿ ಹೇಳ್ತಿರ್ತಾರೆ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ನಮ್ಗೆ ಸ್ವಂತ ಮನೆ ಇಲ್ಲ ಅಂತ ಹೇಳ್ತಿರ್ತಾರೆ. ನೀವು ಇದಕ್ಕೆ ಅರ್ಜಿ ಸಲ್ಲಿಕೆ ಆದ್ರೆ ಮಾಡ್ಕೋಬಹುದು. ನಿಮ್ಗೆ 1 ಲಕ್ಷವರೆಗೂ ಕೂಡ ಸಹಾಯಧನ ಸಿಗುತ್ತೆ. ಮತ್ತೆ ಅದರ ಜೊತೆಗೆ ನಿಮಗೆ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ. ತುಂಬಾನೇ ಉಪಯೋಗ ಆಗುತ್ತೆ. ಇದು ಯಾರ್ಯಾರು ಬಾಡಿಗೆ ಮನೇಲಿ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ, ಮತ್ತೆ ಯಾರಿಗೆ ಸ್ವಂತ ಮನೆ ಇರಲ್ವೋ ಅಂತವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್